ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ನಿಮಗೆ ಒಂದು ಕ್ವಿಕ್ಕಾಗಿ ಈಸಿಯಾಗಿ ಗೋಬಿ ಮಂಚೂರಿಯನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಚಿಕ್ಕ ಗಾತ್ರದ ಎಲೆಕೋಸನ್ನು ತೊಗೊಂಡಿದ್ದೀನಿ. ಈ ಥರ ಚಿಕ್ಕದಾಗಿ ನೀವೆಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ. ನಾನು ನೋಡಿ ಪೂರ್ತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಇಲ್ಲಿ ನಿಮಗೆ ಎಷ್ಟು ನೀವು ಎಲೆಕೋಸನ್ನು ತೊಗೊಂಡಿರ್ತೀರೋ ಅಷ್ಟು ಮೆಜರ್ಮೆಂಟಿಗೆ ನೀವು ಕಾರ್ನ್ಫ್ಲವರನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾನು ಒಂದು ಚಿಕ್ಕ ಗಾತ್ರದ ಎಲೆಕೋಸನ್ನು ತೊಗೊಂಡಿರೋದ್ರಿಂದ ನಾನು ಇಲ್ಲಿ 2 ಬೌಲ್ ಆಗೋಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು. ನೋಡಿ, 2 ಬೌಲಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 2 ಸ್ಪೂನ್ ಅಥವಾ 1.5 ಸ್ಪೂನ್ ಆದರೂ ಖಾರದ ಪುಡಿಯನ್ನು ಹಾಕ್ಕೋಬೋದು. ನಾನು 2 ಸ್ಪೂನ್ ಖಾರದ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆಮೇಲೆ ನೀವು ಕಲಿಸ್ಬೇಕಾದ್ರೆ ನೋಡಿಕೊಂಡು ಮತ್ತೆ ಹೇಗಿದ್ದು ನಾವು ಗೋಬಿ ಫ್ರೈ ಮಾಡಬೇಕಾದ್ರೆ ಹಾಕ್ಕೊಳ್ತೀವಿ, ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಈಗ 1 ಸ್ಪೂನ್ ಗರಂ ಮಸಾಲ, 1 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಗೂ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿಯನ್ನು ಹಾಕಿ ಈಗ ಚೆನ್ನಾಗಿ ನೀವು ನೀರು ಹಾಕ್ತೇನೆ ಫಸ್ಟಿಗೆ ಚೆನ್ನಾಗಿ ಎಲೆಕೋಸಲ್ಲಿ ಎಲ್ಲ ಕಾರ್ನ್ಫ್ಲವರ್ ಇಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪನೇ ನೀವು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನೀವು ಮನೇಲಿರೋ ಇಂಗ್ರೀಡಿಯೆಂಟ್ಸೇ ತೊಗೊಂಡು ಗೋಬಿ ಮಂಚೂರಿನ ಈವ್ನಿಂಗ್ ಸ್ನ್ಯಾಕ್ಸ್ಗೋ ಅಥವಾ ನೀವು ಸಂಡೇ ಮಕ್ಕಳು ಮನೇಲಿದ್ದಾಗೋ ಈ ಥರದ ಗೋಬಿ ಮಂಚೂರಿನ ಒಂದು ಸಲ ಮಾಡಿಕೊಡಿ. ಕ್ವಿಕ್ಕಾಗಿ ಈಸಿಯಾಗಿ ರೆಸಿಪಿನೇ ಮಾಡ್ಬೋದು ಅಂತ ಹೇಳ್ತೀನಿ. ನೋಡಿ, ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಹಿಟ್ಟನ್ನು ನೋಡಿ ಹಾಕ್ಕೋಬೇಕು. ನಿಮಗೆ ಆಮೇಲೆ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಥವಾ ಹಿಟ್ಟು ಜಾಸ್ತಿ ಆಯಿತು ಅಂದರೆ ಯಾವುದಾದ್ರೂ ಒಂದನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ತಿರ್ಬೋದು. ಈಗ ಚೆನ್ನಾಗಿ ನಾನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಬಿಟ್ರಿ ಅಂದರೆ ಸ್ವಲ್ಪ ನೀವು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದರೂ ನೀರು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಈ ಥರ ಆಗಿದೆ. ನೀವೇ ನೋಡ್ತಿರ್ಬೋದು. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫಸ್ಟ್ ನೀವು ನೋಡಬೇಕು ಉಂಡೆ ಮಾಡೋಕ್ಕೆ ಬರುತ್ತೋ ಇಲ್ವೋ. ಅಕಸ್ಮಾತ್ ಏನಾದರೂ ಸ್ವಲ್ಪ ಜಾಸ್ತಿ ಅಳುಕಾಯಿತು ಅಂದರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀವು ನಾದ್ಕೊಳ್ಬೇಕಾಗುತ್ತೆ. ಇಲ್ಲ ಕರೆಕ್ಟ್ ಆಯಿತು ಅಂದರೂ ಪರವಾಗಿಲ್ಲ. ತೀರ ಗಟ್ಟಿ ಏನು ಬೇಡ. ನೋಡಿ, ಈ ಥರ ಉಂಡೆ ಮಾಡ್ಕೊಳ್ಳೋಕೆ ನಿಮಗೆ ಬರಬೇಕು. ಹದ ಬರೋವರೆಗೂ ನೀವು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ನೀರಿಲ್ಲದಂತೆ ಹಿಟ್ಟನ್ನು ನಾನು ಎಲೆಕೋಸಿನಲ್ಲಿ ಕಲಸಿದ್ದೀನಿ. ಈಗ ನೀವು ಎಷ್ಟೊತ್ತು ನೀವು ಇದನ್ನು ನೆನೆಯಲಿಕ್ಕೆ ಬಿಡ್ತೀರೋ ಅಷ್ಟು ಚೆನ್ನಾಗಿ ಅಷ್ಟು ಕ್ರಿಸ್ಪಿಯಾಗಿ ನಿಮಗೆ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ನೋಡಿ, ನಾನು ಇಲ್ಲಿ 1/2 ಅವರ್ ಇದನ್ನು ನೆನೆ ಇಟ್ಟಿದ್ದೀನಿ. ನೋಡಿ, ಈಗ 1/2 ಅವರ್ ಆಗೋವರೆಗೂ ನೀವು ಒಂದು ಪ್ಲೇಟನ್ನು ಮುಚ್ಚಿ ಇಡಬೇಕಾಗುತ್ತೆ. ನೋಡ್ತಿರ್ಬೋದು ನೀವೇ. ಈಗ ನಾನು 1/2 ಅವರ್ ಅಟ್ಲೀಸ್ಟ್ ನೀವು 20 ಮಿನಿಟ್ಸ್ ಆದರೂ ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ನೋಡಿ, 1/2 ಅವರ್ ಆದಮೇಲೆ ಸ್ವಲ್ಪ ಎಲ್ಲ ಸುತ್ತ ನೀರು ಬಿಟ್ಟಿದೆ. ಆ ನೀರನ್ನು ನೀವು ಚೆನ್ನಾಗಿ ಬಸಿಬೇಕು. ನೋಡಿ, ನೀರು ಬಿಟ್ಟಿದೆ, ಅದನ್ನು ನೀವು ನೀರನ್ನು ಚೆನ್ನಾಗಿ ಬಸ್ಕೊಳ್ಬೇಕು. ಇಲ್ಲಾಂದರೆ ಸ್ವಲ್ಪ ಅಳಕು ಜಾಸ್ತಿ ಆಗಿಬಿಡುತ್ತೆ. ನೋಡಿ, ನಾನು ನೀರನ್ನು ತಕ್ಕೊಂಡು ಈಗ ಚೆನ್ನಾಗಿ ಒಂದು ಸಲ ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಸಲವೂ ನೀವು ನೋಡ್ಕೋಬೇಕು ಉಂಡೆ ಮಾಡ್ಲಿಕ್ಕೆ ಬರುತ್ತೋ ಇಲ್ವ ಅಂತ. ಇಲ್ಲ ಸ್ವಲ್ಪ ಅಳಕಾಗಿದೆ ಅಂದರೆ ಸ್ವಲ್ಪ ಒಂದು 2 ಸ್ಪೂನ್ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಂಡು ನೀವು ಉಂಡೆ ನೋಡಿ. ಈಗ ನಾನು ಉಂಡೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನೋಡಿ, ನೀವು ಫಸ್ಟಿಗೆ ಈಗ ಒಂದು ಬಾಣಲಿಗೆ ಎಣ್ಣೆಯನ್ನು ಬಿಸಿಯಾದ ನಂತರ ಎಣ್ಣೆಯನ್ನು ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಚೆನ್ನಾಗಿ ಕಾಯಿಸಬೇಕು. ಆಮೇಲೆ ಗೋಬಿ ಹಾಕಿದ ತಕ್ಷಣ ಸ್ವಲ್ಪ ಲೋ ಫ್ಲೇಮ್ ಮಾಡಿ, ಎಲ್ಲ ಗೋಬಿ ಹಾಕಿದ ತಕ್ಷಣ ಸ್ವಲ್ಪ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡಬೇಕು. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ನೀವು ಹಾಕೋದ್ರಿಂದ ನೀವು ಫಸ್ಟಿಗೆ ಹಾಕಿರ್ತೀರಲ್ವ ಗೋಬಿ ಉಂಡೆ, ಅದು ಬೇಗ ರೋಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಒಂದು ರೋಸ್ಟ್ ಆಗೋದು, ಒಂದು ಮೀಡಿಯಮ್ ಆಗಿ ಬೇಯೋದು ಆ ಥರ ಆಗುತ್ತೆ. ಅದಕ್ಕಾಗಿ ನೀವು ಗೋಬಿಯನ್ನು ಹಾಕುವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಎಲ್ಲ ಗೋಬಿ ಹಾಕಿದ ತಕ್ಷಣ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಈ ಥರ ಚೆನ್ನಾಗಿ ತಿರುಗಿಸ್ಬೇಕು. ಇಲ್ಲಾಂದರೆ ಗೋಬಿ ಒಂದೇ ಸೈಡ್ ಬೆಂದೋಗುತ್ತೆ. ನೀವು ಆದಷ್ಟು ಆಯಿಲನ್ನು ಕಡಿಮೆ ಹಾಕ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಕರ್ದಿರೋ ಎಣ್ಣೆನ ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು. ಹಾಗಾಗಿ ಆಲ್ಮೋಸ್ಟ್ ನೀವು ಎಣ್ಣೆಯನ್ನು ಕಡಿಮೆ ಹಾಕೋದು, ಲೇಟ್ ಆದರೂ ಪರವಾಗಿಲ್ಲ ಬೇಯೋದು, ಸ್ವಲ್ಪ ಎಣ್ಣೆನ ಕಡಿಮೆ ಹಾಕ್ಕೊಂಡೇ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ನಿಮಗೆ ಜಾಸ್ತಿ ಬೇಡ, ನಮಗೆ ರೋಸ್ಟ್ ಆಗೋದು ಮೀಡಿಯಮ್ ಆಗಿ ಇರಲಿ ಅಂದರೆ ನೀವು ಬೇಗ ತೆಗಿಬೇಕು. ಇಲ್ಲ ನಮಗೆ ಜಾಸ್ತಿ ರೋಸ್ಟ್ ಆಗಬೇಕು ಅಂದರೆ ನೀವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೀವೇ ನೋಡ್ತಿರ್ಬೋದು. ನಾನು ಇಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರದ ರೆಸಿಪಿ ನೀವು ಹೊರಗಡೆ ತಿನ್ನೋದಕ್ಕಿಂತಲೂ ಹೊರಗಡೆ ತಿನ್ನೋದ್ರಿಂದ ಏನೆಲ್ಲ ಕೆಟ್ಟ ಪರಿಣಾಮ ಬೀಳುತ್ತೆ ಅಂದರೆ ಅವರು ಯಾವಾಗ ಎಣ್ಣೆಯನ್ನು ಕರೆದಿಟ್ಟಿರ್ತಾರೋ ಏನೋ
ಆ ಥರ ಆಗುತ್ತೆ. ಹಾಗಾಗಿ ನೀವು ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡಿದ ಗೋಬಿ ಮಂಚೂರಿಯನ್ನೇ ನೀವು ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ಈ ಗೋಬಿ ಮಂಚೂರಿನ ಮನೆಯಲ್ಲೇ ಮಾಡ್ಬೋದು. ಹಾಗಾಗಿ ನಿಮಗೆ ಈ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಇದೇನು ಲೇಟ್ ಆಗೋಲ್ಲ, ನೀವು ಎಷ್ಟು ಬೇಗ ಮಾಡ್ತೀರೋ ಅಷ್ಟು ಬೇಗ ರೆಸಿಪಿ ರೆಡಿ ಆಗುತ್ತೆ. ನೋಡಿ, ಈಗ ನಾನು ಸ್ವಲ್ಪ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ನಿಮಗೆ ತೋರಿಸ್ತೀನಿ ಈಗ ನಾನು ತೆಗೆದು ಕೂಡ. ನೋಡಿ, ಈಗ ಫ್ಲೇಮಲ್ಲಿ ಇಟ್ಕೊಂಡು ಈಗ ರೋಸ್ಟಾಗಿ ಇಟ್ಕೊಂಡಿದ್ದೀನಿ. ಈಗ ತೆಗಿತಾ ಇದ್ದೀನಿ. ನೋಡಿ, ನಿಮಗೆ ಬೇಡ ನಮಗೆ ರೋಸ್ಟ್ ಅಂದರೆ ನೀವು ಮೀಡಿಯಮ್ ಆಗಿ ಬೇಯಿಸ್ಕೊಬೋದು. ನೋಡಿ, ಎಷ್ಟು ನಾನು ರೋಸ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿ ಸೆಕೆಂಡ್ ರೌಂಡ್ ಹಾಕ್ತಾಯಿದ್ದೀನಿ. ನೋಡಿ, ನೀವು ಈಗ ಉಂಡೆ ಮಾಡ್ಕೊಂಡು ಹಾಕಲಿಕ್ಕೆ ಟೈಮ್ ಆಗಲ್ಲ ಅಂದರೆ ಈಗ ಫಸ್ಟ್ನೇ ರೌಂಡಲ್ಲಿ ಗೋಬಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದು ಬೇಯೋದಕ್ಕೆ ಕನಿಷ್ಠ ಒಂದು 5ರಿಂದ 6 ನಿಮಿಷನಾದರೂ ಬೇಕು. ಅಷ್ಟೊತ್ತಿಗೆ ನೀವು ಒಂದು ಪ್ಲೇಟ್ಗೆ ಉಂಡೆನ ಮಾಡಿ ಇಟ್ಕೊಂಡು ಆಮೇಲೆ ನೋಡಿ, ನಾನು ಫಸ್ಟಿಗೆ ಉಂಡೆನ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಪ್ಲೇಟ್ಗೆ. ಯಾಕೆಂದರೆ ಲೇಟ್ ಆಗುತ್ತೆ ಅಂತ. ನಾವು ಉಂಡೆ ಮಾಡ್ಕೊಂಡು ಹಾಕೋತ್ತಿಗೆ ಫಸ್ಟಿಗೆ ಹಾಕಿರ್ತಂಥ ಗೋಬಿ ಎಲ್ಲ ಫುಲ್ ರೋಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನೀವು ಗೋಬಿಯನ್ನು ಒಂದು ಪ್ಲೇಟಲ್ಲಿ ಬೇಗ ಬೇಗ ಉಂಡೆನ ಮಾಡಿಟ್ಕೊಂಡು ಈಗ ಎಣ್ಣೆಲಿ ಹಾಕೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ನಿಮಗೆ ಗೋಬಿ ಕೂಡ ಎಲ್ಲದೂ ಕೂಡ ಒಂದೇ ಸಮನೆ ರೋಸ್ಟ್ ಆಗುತ್ತೆ. ಹಾಗಾಗಿ ನಿಮಗೆ ಈಗ ಹೇಳಿದೆ ನಾನು. ನೋಡಿ, ಗೋಬಿ ಹಾಕಿ ಒಂದು 2 ನಿಮಿಷ ಆದಮೇಲೆ ಅದು ಚೆನ್ನಾಗಿ ತಿರುಗಿಸಾಡಬೇಕಾಗುತ್ತೆ. ಯಾಕೆಂದರೆ ಒಂದಕ್ಕೊಂದು ಗೋಬಿ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ನೀವು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ, ನಾನು ಇವನು ಕೂಡ ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಫುಲ್ ರೋಸ್ಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಲೇಟ್ ಏನಾಗೋಲ್ಲ, ನೀವು ಎಷ್ಟು ಬೇಗ ಮಾಡ್ತೀರೋ ಅಷ್ಟು ಬೇಗ ಈ ಗೋಬಿ ರೆಸಿಪಿ ಕೂಡ ನಿಮಗೆ ರೆಡಿ ಆಗುತ್ತೆ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ, ನನ್ನ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇನ್ನೂ ನಾನು ಹೊಸ ವೀಡಿಯೋಗಳು ನಿಮಗೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಗೋಬಿಯನ್ನು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಈಗ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕಬೇಕು. ನೋಡಿ, ಕರ್ದಿಡುವಂಥ ಅದೇ ನಾವು ಆಗಲೇ ಫ್ರೈ ಮಾಡ್ಕೊಂಡಿರ್ತೀವಲ್ವ, ಅದೇ ಎಣ್ಣೆ ಹಾಕಿ, ಏನು ಪರವಾಗಿಲ್ಲ, ಬೇಗ ಖಾಲಿ ಆಗಿಬಿಡುತ್ತೆ. ನೋಡಿ, ನಾನು ಅದೇ ಆಯಿಲ್ನೇ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕಿದ್ದೀನಿ. ಈಗ ಅದಕ್ಕೆ ನಾನು ಕರಿಬೇವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೂ ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಈರುಳ್ಳಿನೇ ಹಾಕ್ಕೋಬೋದು. ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಕರಿಬೇವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಎಲ್ಲ ಕಡೆನೂ ಗೋಬಿಗೆ ಬರುತ್ತೆ. ನೀವು ಉದ್ದುದ್ದನೇ ಹಾಗೆ ಹಾಕಿದರೆ ಕೆಲವೊಂದು ಬರುತ್ತೆ, ಕೆಲವೊಂದು ಬರಲ್ಲ. ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋದ್ರಿಂದ ರೋಸ್ಟ್ ಆಗಿದ್ದಾಗ ಅದು ಗೋಬಿಗೆ ತುಂಬ ಫ್ಲೇವರ್ ಸೂಪರಾಗಿ ಬರುತ್ತೆ. ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ಸ್ವಲ್ಪ ಕಟ್ ಮಾಡಿಡುವಂಥ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ, ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಕೊತ್ತಂಬರಿಯನ್ನು ಹಾಕಿ ನಂತರ ನೀವು ಫ್ರೈಯನ್ನು ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನು ಇಲ್ಲಿ 1 ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ. 1.5 ಸ್ಪೂನ್ ಸೋಯಾ ಸಾಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ತಳ ಒತ್ತೋಗಿಬಿಡುತ್ತೆ. ಹಾಗಾಗಿ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೋಯಾ ಸಾಸ್ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ನೀವು ಚೆನ್ನಾಗಿ ಒಂದು 2 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಗೋಬಿಯನ್ನು ಇದಕ್ಕೆ ಹಾಕಿ ಎಲ್ಲದು ಚೆನ್ನಾಗಿ ಅದು ಸೋಯಾ ಸಾಸ್ ಎಲ್ಲ ಗೋಬಿಗೆ ಅಂಟ್ಕೊಳ್ಳೋ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಡೈರೆಕ್ಟಾಗಿ ಟೊಮೆಟೊ ಸಾಸ್ ಕೂಡ ಹಾಕಿ ಆಮೇಲೆ ಗೋಬಿ ಹಾಕ್ತಾರೆ, ನಾನು ಹಾಗೇನು ಮಾಡಿಲ್ಲ. ಈ ಥರ ಚೆನ್ನಾಗಿ ಸೋಯಾ ಸಾಸ್ ಕೂಡ ಸ್ವೀಟ್ ಇರುತ್ತೆ, ಅದು ಗೋಬಿಗೆಲ್ಲ ಅಂಟ್ಕೊಳ್ಳೋದಕ್ಕೆ ಕಾರಣ ನಾನು ಫಸ್ಟಿಗೆ ಇದನ್ನು ಹಾಕಿ ನೋಡಿ ಚೆನ್ನಾಗಿ ಕನಿಷ್ಠ ಒಂದು 3 ನಿಮಿಷ ನೀವು ಚೆನ್ನಾಗಿ ಆ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲದು ಗೋಬಿಯು ಕೂಡ ಸ್ವೀಟಾಗಿ ಸೂಪರಾಗಿ ಹಾಗೂ ಸ್ಪೈಸಿಯಾಗಿ ನಿಮಗೆ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ನೀವು ನೋಡ್ತಿರ್ಬೋದು, ಸೋಯಾ ಸಾಸ್ ಹಾಕಿದ ತಕ್ಷಣ ನಾನು ಬೆನ್ಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರದ ಪುಡಿ ಬೇಡ ಅಂದರೂ ನೀವು ಮಿಕ್ಸ್ ಮಾಡ್ಕೋಬೋದು. ಈಗ ನಾನು ಟೊಮೆಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಒಂದು 3 ನಿಮಿಷ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹಾಕಿದ ತಕ್ಷಣ ನೀವು ಇಂದಲೇ ಗೋಬಿಯನ್ನು ತೆಗಿಬೇಡಿ, ಯಾಕೆಂದರೆ ಟೊಮೆಟೊ ಸಾಸ್ ಸ್ಮೆಲ್ ಹೋಗೋದಿಲ್ಲ. ಒಂದು 3-4 ನಿಮಿಷನಾದರೂ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಆಗ ಮಾತ್ರ ನಿಮಗೆ ಗೋಬಿ ಫ್ಲೇವರ್ ಮಾತ್ರ ಒರಿಜಿನಲ್ ಫ್ಲೇವರ್ ಬೇಕು ಅಂದರೆ ಟೊಮೆಟೊ ಸಾಸ್ ಹಾಕಿ ಒಂದು 3 ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಎಷ್ಟು ಸ್ಪೈಸಿಯಾಗಿ ಮನೆಯೆಲ್ಲ ಘಮ ಘಮ ಅನ್ನೋ ಥರ ಈ ಗೋಬಿ ಮಂಚೂರಿ ರೆಡಿಯಾಗಿದೆ, ನೀವೇ ನೋಡ್ತಿರ್ಬೋದು. ನೋಡಿ,
ಈಗ ಒಂದು 3 ನಿಮಿಷ ಚೆನ್ನಾಗಿ ನಾನು ಫ್ರೈ ಮಾಡಲಿಕ್ಕೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಟ್ಟಿದ್ದೀನಿ. ನೋಡಿ ಖಂಡಿತವಾಗ್ಲೂ ಈ ರೆಸಿಪಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೂ ನೀವು ಅಂಗಡಿಲಿ ತಿನ್ನೋದಕ್ಕೂ ಮನೇಲಿ ತಿನ್ನೋದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ನಾವು ಚೆನ್ನಾಗಿ ಹೆಂಗೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಸೇಮ್ ಅಂಗಡಿಯಲ್ಲಿ ಆಗಿರೋ ಗೋಬಿ ಥರನೇ ಇದು ಕೂಡ ನಾವು ಮನೇಲಿ ಕೂಡ ಮಾಡ್ಬೋದು. ಈಗ ಒಂದು 3 ನಿಮಿಷ ಆದಮೇಲೆ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕೆಳಗಡೆ ಏನು ಒತ್ತಿಲ್ಲ, ಆ ಥರ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ತಾ ಇದ್ದೀನಿ. ಟೇಸ್ಟ್ಗೆ ಅಂತ ಹಾಕ್ತಾ ಇದ್ದೀನಿ ಅಷ್ಟೇ, ನೀವೇ ನೋಡ್ತಿರ್ಬೋದು. ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.